ನನಗೆ ಗೊತ್ತಿದೆ ನಿಮ್ಮಲ್ಲಿರುವ ಅನೇಕ ಜನರು ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಕರೀತೀರಿ ಮತ್ತು ಅವರನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಸ್ವಲ್ಪ ಸಮಯ ನಿಮ್ಮ ಐಡಿಯಾಲಜಿಯನ್ನು ಬದಿಗಿಟ್ಟು ನಾನು ಮಾತನಾಡುವ ವಿಷಯವನ್ನು ಗಮನವಿಟ್ಟು ಸ್ವಲ್ಪ ಬುದ್ಧಿ ಉಪಯೋಗಿಸಿ ನೀವು ಕೇಳಿ. ರಾಹುಲ್ ಗಾಂಧಿ ಇತ್ತೀಚೆಗೆ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ನಡೆದಂತಹ ಒಂದು ಬಹುದೊಡ್ಡ ಸ್ಕ್ಯಾಮ್ ಅನ್ನು ಹೊರತಂದಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರು 25 ಸೀಟುಗಳ ಅಂತರದಲ್ಲಿ ಪ್ರಧಾನಮಂತ್ರಿಯಾಗಿದ್ದಾರೆ ಮತ್ತು ಆ 25 ಸೀಟುಗಳಲ್ಲಿಯೂ ಕೂಡ ಮತಗಳ್ಳತನವಾಗಿದೆ, ಅಂದ್ರೆ ಫೇಕ್ ವೋಟ್, ನಕಲಿ ಮತ ಚಲಾವಣೆಯಾಗಿದೆ ಅಂತ ಹೇಳಿ. ಮತ್ತು ಈ ವಿಷಯ ಕಾಂಗ್ರೆಸ್ಸಿಗೆ ಮೊದಲೇ ಗೊತ್ತಿತ್ತು. ಆ ಕಾರಣದಿಂದ ಕಾಂಗ್ರೆಸ್ನವರು ಚುನಾವಣಾ ಆಯೋಗದಲ್ಲಿ ನಮಗೆ 25 ಲೋಕಸಭಾ ಕ್ಷೇತ್ರದ ಮತಗಳ ಪಟ್ಟಿಯನ್ನು ಕೊಡಬೇಕು ಅಂತ ಚುನಾವಣಾ ಆಯೋಗದ ಬಳಿ ಕೇಳಿದ್ರು. ಆದ್ರೆ ಚುನಾವಣಾ ಆಯೋಗ ಮೊದಲು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ನಂತರ ತುಂಬಾ ಪ್ರೆಷರ್ ಇದ್ದ ಕಾರಣ ಅವರು ಈ ಡಾಟಾವನ್ನು ಡಿಜಿಟಲ್ ಫಾರ್ಮೆಟ್ ನಲ್ಲಿ ಅಲ್ಲ, ಬದಲಾಗಿ ಆ ಕ್ಷೇತ್ರದ ಮತಪಟ್ಟಿಯನ್ನು ಪೇಪರ್ ಫಾರ್ಮೆಟ್ ನಲ್ಲಿ ಕೊಡ್ತಾರೆ. ಈ ಫೋಟೋದಲ್ಲಿ ನೋಡಿದ ಹಾಗೆ ಕೇವಲ ಇದು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತಪಟ್ಟಿ. ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ಮತಪಟ್ಟಿ 7 ಫೀಟ್ ಹೈಟ್ ಬರುವಂತಹ ಪೇಪರ್ಸ್ ಗಳನ್ನು ಚುನಾವಣಾ ಆಯೋಗ ಕಾಂಗ್ರೆಸ್ನವರಿಗೆ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಚುನಾವಣಾ ಆಯೋಗದ ಬಳಿ ಡಿಜಿಟಲ್ ಫಾರ್ಮೆಟ್ ನಲ್ಲಿ ಡೇಟಾವನ್ನು ಕೇಳಿತು. ಆದ್ರೆ ಇವರು ಪೇಪರ್ ಡಾಟಾವನ್ನು ಮಾತ್ರ ಕೊಡ್ತಾರೆ. ಯಾಕೆಂದ್ರೆ ಡಿಜಿಟಲ್ ಫಾರ್ಮೆಟ್ ನಲ್ಲಿ ಮತಗಳನ್ನು ಅಥವಾ ಫೇಕ್ ವೋಟ್ಸ್ ಗಳನ್ನು ಕಂಡು ಹಿಡಿಯಲು ಕಂಪ್ಯೂಟರ್ ನಲ್ಲಿ ಬಹಳ ಈಸಿ ಆಗುತ್ತೆ. ಆದ್ರೆ ಪೇಪರ್ ನಲ್ಲಿ ಹುಡುಕಬೇಕಾದ್ರೆ ಪ್ರತಿಯೊಂದು ಪೇಜ್ ಕೂಡ ನೋಡ್ಬೇಕಾಗುತ್ತೆ. ಈ 25 ಕ್ಷೇತ್ರದ ವೋಟರ್ ಲಿಸ್ಟ್ ಅನ್ನು ಪಡೆದುಕೊಂಡಂತಹ ರಾಹುಲ್ ಗಾಂಧಿ ಮತ್ತು ಅವರ ತಂಡ ಸತತ 6 ತಿಂಗಳುಗಳ ಕಾಲ ಒಂದು ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಮಾಡಿದಾಗ ಅವರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಯಾವ ರೀತಿಯಾಗಿ ನಮ್ಮ ಚುನಾವಣಾ ವ್ಯವಸ್ಥೆ ಹಾಳಾಗಿದೆ, ಫೇಕ್ ವೋಟ್ ಮುಖಾಂತರ ಬಿಜೆಪಿ ಯಾವ ರೀತಿಯಾಗಿ ಅಧಿಕಾರವನ್ನು ಪಡೆದಿದೆ ಎಂಬ ಒಂದು ಆರೋಪವನ್ನು ಕಾಂಗ್ರೆಸ್ನವರು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಕಾಂಗ್ರೆಸ್ನವರು ಏನೆಲ್ಲ ಆರೋಪ ಮಾಡಿದ್ರು, ಬಿಜೆಪಿಯವರು ಈ ಆರೋಪಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಮತ್ತು ಚುನಾವಣಾ ಆಯೋಗ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಮತ್ತು ಗ್ರೌಂಡ್ ರಿಯಾಲಿಟಿ ಹೇಗಿರಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. ಮೊದಲು ಈ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಡಾಟಾವನ್ನು ಪ್ರತಿಯೊಬ್ಬರ ಹೆಸರನ್ನು ಗುರುತು ಹಾಕಿ ನೋಡಬೇಕಾಗುತ್ತದೆ. ಯಾಕೆಂದ್ರೆ ಇವರು ಪೇಪರ್ ಫಾರ್ಮ್ಯಾಟ್ ನಲ್ಲಿ ಕೊಟ್ಟಿದ್ರು. ಅದಕ್ಕೆ ರಾಹುಲ್ ಗಾಂಧಿ 40 ಜನರ ಒಂದು ದೊಡ್ಡ ತಂಡವನ್ನು ಮಾಡಿ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಒಂದು ಅಸೆಂಬ್ಲಿ, ಮಹದೇವಪುರ ಅಸೆಂಬ್ಲಿಯ ವೋಟರ್ ಲಿಸ್ಟ್ ಅನ್ನು ಪರಿಶೀಲಿಸುತ್ತಾರೆ. ಆ ಸಂದರ್ಭದಲ್ಲಿ ಆ ತಂಡಕ್ಕೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ನಕಲಿ ಮತದಾರರನ್ನು ಅವರು ಕಂಡು ಹುಡುಕ್ತಾರೆ. ಮೊದಲು ರಾಹುಲ್ ಗಾಂಧಿ ಅವರು ಏನೇನು ಆರೋಪ ಮಾಡಿದ್ರು ಮತ್ತು ಬಿಜೆಪಿಯವರು ಇದರಲ್ಲೂ ಕೂಡ ಹೇಗೆ ಹಿಂದೂ ಮುಸಲ್ಮಾನರನ್ನು ತಂದ್ರು ಎಂಬುದನ್ನು ನೋಡೋಣ. ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ ಆ ಡೇಟಾದಲ್ಲಿ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,250,000 ಮತಗಳು ನಕಲಿಯಾಗಿ ಬಿದ್ದಿದೆ. ಅದು ಯಾವ ರೀತಿಯಾಗಿ ಬಿದ್ದಿದೆ ಅಂದ್ರೆ, ಮೊದಲ ಅವರ ಆರೋಪ 1,250,000 ಓಟಲ್ಲಿ 11,965 ಮತಗಳು ನಕಲಿ ಗುರುತಿನ ಚೀಟ್ ಮೂಲಕ ಬಿದ್ದಿದೆ. ಅದು ಹೇಗೆಂದ್ರೆ, ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರೆ, ಒಬ್ಬ ಮನುಷ್ಯನ ಹೆಸರಿನಲ್ಲಿ 4 ರಿಂದ 5 ಮತ ಅಂದ್ರೆ ವೋಟರ್ ಐಡಿಗಳು ಸಿಕ್ಕಿದೆ ಮತ್ತು ಆತನ ಐಡಿ ಕೇವಲ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಆತನಿಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವೋಟರ್ ಐಡಿ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಇದೆ. ಈ ಮಹದೇವಪುರದಲ್ಲಿ ಇರುವಂತಹ ವ್ಯಕ್ತಿಗೆ ಉತ್ತರ ಪ್ರದೇಶದಲ್ಲೂ ಕೂಡ ವೋಟರ್ ಐಡಿ ಇತ್ತು. ಮತ್ತು ಈ ಎಲ್ಲಾ ಡಾಟಾವನ್ನು ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಜನರ ಮುಂದೆ ಇಟ್ಟಿದ್ರು. ಬೂತ್ ನಂಬರ್ 458 ಸೇಮ್ ಪರ್ಸನ್. He votes again in booth number 459, same person. And then this gentleman goes, Karnataka, Uttar Pradesh, Karnataka and Maharashtra. ಎರಡನೇದಾಗಿ ಯಾವ ರೀತಿಯಾಗಿ ನಕಲಿ ಓಟುಗಳು ಬಿದ್ದಿದೆ ಎಂಬುದನ್ನು ರಾಹುಲ್ ಗಾಂಧಿ ಅವರು ಕ್ಲೈಮ್ ಮಾಡ್ತಾರೆ. 40,002 ಜನರದ್ದು ಫೇಕ್ ಅಡ್ರೆಸ್ ಪ್ರೂಫ್ ಇರುವಂತಹ ವೋಟರ್ ಐಡಿ, ಅಂದ್ರೆ 40,000 ಜನರ ಅಡ್ರೆಸ್ ಫೇಕ್ ಆಗಿದೆ. Addresses, house number 0. There are thousands and thousands of these people. No address, house number 0. House number 0. ನೀವು ಯಾವಾಗ ನಿಮ್ಮ ವೋಟರ್ ಐಡಿಯನ್ನು ನೋಡ್ತೀರಾ, ಅದರಲ್ಲಿ ನಿಮ್ಮ ಮನೆಯ ಅಡ್ರೆಸ್ ಕೂಡ ಇರುತ್ತೆ. ಇದೊಂದು ಅಡ್ರೆಸ್ ಪ್ರೂಫ್ ಕೂಡ ಆಗಿರುತ್ತೆ. ನಿಮಗೆ ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಡ್ರೆಸ್ ಪ್ರೂಫ್ಗೆ ನೀವು ಕೊಡ್ತೀರಲ್ಲ, ಅದೇ ರೀತಿಯಲ್ಲಿ ವೋಟರ್ ಐಡಿಯು ಕೂಡ ಒಂದು ಅಡ್ರೆಸ್ ಪ್ರೂಫ್. ಆದ್ರೆ 40,002 ಜನರ ಅಡ್ರೆಸ್ಗಳು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಫೇಕ್ ಆಗಿತ್ತು. ರಾಹುಲ್ ಗಾಂಧಿ ಅವರು ಇನ್ನೊಂದು ಕೂಡ ಕ್ಲೈಮ್ ಮಾಡ್ತಾರೆ, ಕೆಲವು ಜನರ ತಂದೆಯ ಹೆಸರು ಕೂಡ ಏನೆಲ್ಲ ಬಾಯಿಗೆ ಬಂದ ಹಾಗೆ ಬರೆದಿದ್ದಾರೆ. GIPP ಹಾಗೆ ಏನಾದ್ರೂ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿ ಬರೆದಿದ್ದಾರೆ. LSDHFHUG. थोड़े और फादर नेम दिखाओ, ये
बड़े इंटरेस्टिंग नाम है इनके, DFOIGOIDF. ಇನ್ನು ರಾಹುಲ್ ಗಾಂಧಿ ಅವರು ಮೂರನೆಯದಾಗಿ ಕ್ಲೈಮ್ ಮಾಡಿದ್ದಾರೆ, ಸಿಂಗಲ್ ಅಡ್ರೆಸ್ ನಲ್ಲಿ ಅಂದ್ರೆ ಒಂದೇ ಅಡ್ರೆಸ್ ನಲ್ಲಿ 50ರಿಂದ 60 ಜನರ ವೋಟ್ಗಳು ಸಿಕ್ಕಿವೆ. ಅಂದ್ರೆ ಒಂದೇ ರೂಮ್ ನಲ್ಲಿ 50ರಿಂದ 60 ಜನರು ವಾಸಿಸ್ತಾ ಇದ್ದಾರೆ. ಹೀಗೆ 10,452 ಮತಗಳು ನಕಲಿಯಾಗಿ ಬಿದ್ದಿವೆ. Voters live in this house. We sent people to check. They got beaten up. These 80 people live in this house. It's a single story, single room. ಮತ್ತು ರಾಹುಲ್ ಗಾಂಧಿ ಅವರು ಇದನ್ನು ಕೂಡ ಕ್ಲೈಮ್ ಮಾಡ್ತಾರೆ, ನಾವು ಯಾವಾಗ ಆ ಒಂದು ಅಡ್ರೆಸ್ ಪ್ರೂಫಿಗೆ ಹೋಗಿ ನೋಡಿ ಚೆಕ್ ಮಾಡಿದಾಗ ಅಲ್ಲಿ ಅಂತಹ ಮತದಾರರು ಇರಲಿಲ್ಲ. ಮತ್ತು ಇದರ ಬಗ್ಗೆ ಪಕ್ಕದ ಮನೆಯವರಲ್ಲಿ ಕೇಳಿದಾಗಲೂ ಕೂಡ ಅಂತಹ ಮತದಾರರನ್ನು ಅವರು ನೋಡಿಯೇ ಇರುವುದಿಲ್ಲ. Number 366, 46 voters, all from different families, living in a single bedroom house. And when we go there, they don't exist. No sign of their. ಮತ್ತು ನಾಲ್ಕನೆಯ ಕ್ಲೈಮ್ ಇನ್ವ್ಯಾಲಿಡ್ ಫೋಟೋಸ್ಗಳು. 4,123 ಜನರ ವೋಟರ್ ನಲ್ಲಿ ಫೋಟೋಸ್ಗಳು ಇಲ್ಲ. ಕೆಲವೊಂದರಲ್ಲಿ ಇದ್ರೂ ಕೂಡ ಬಹಳ ಸಣ್ಣದಾಗಿತ್ತು, ಜನರಿಗೆ ನೋಡ್ಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅದು ಇತ್ತು. 1,000 voters. Show the photos. These are the photos. Either no photo or a photo that is so small that 5-6 ಜನರ ವೋಟರ್ ಲಿಸ್ಟ್ ನಲ್ಲಿ ಈ ರೀತಿಯಾಗಿ ತಪ್ಪಾಗಿದ್ರೆ ಇದನ್ನು ಮಿಸ್ಟೇಕ್ ಅಂತ ಹೇಳಿ ಕರಿಬಹುದು. ಆದ್ರೆ 4,132 ಜನರದ್ದು ವೋಟರ್ ನಲ್ಲಿ ಆ ವೋಟರ್ ಲಿಸ್ಟ್ ನಲ್ಲಿ ಫೋಟೋ ಇಲ್ಲ ಅಂದ್ರೆ ನೀವೇ ಥಿಂಕ್ ಮಾಡಿ. ಮತ್ತು ರಾಹುಲ್ ಗಾಂಧಿ ಅವರ ಕೊನೆಯ ಕ್ಲೈಮ್ ಫಾರ್ಮ್ 6 ಮುಖಾಂತರ ವೋಟ್ ನಕಲಿಯಾಗಿ ಬಿದ್ದಿದೆ. ಫಾರ್ಮ್ 6 ಅಂದ್ರೆ ನಾವು ಮೊದಲ ಬಾರಿಗೆ ವೋಟ್ ಹಾಕುವಾಗ ಅಂದ್ರೆ ನಮಗೆ 18 ವರ್ಷ ಆದಾಗ ನಮಗೆ ವೋಟರ್ ಐಡಿ ಆ ಒಂದು ಸಂದರ್ಭದಲ್ಲಿ ಸಿಗುವುದಿಲ್ಲ, ಅವಾಗ ನಾವು ವೋಟ್ ಮಾಡ್ಬೇಕಲ್ವಾ. ಅದಕ್ಕೆ ಈ ಫಾರ್ಮ್ 6 ಮೂಲಕ ನಾವು ಒಂದು ಅಪ್ಲಿಕೇಶನ್ ಅನ್ನು ಕೊಟ್ಟು ನಾವು ವೋಟ್ ಹಾಕಬಹುದು. ಈ ಫಾರ್ಮ್ 6 ಮೂಲಕ 33,692 ವೋಟ್ಗಳು ನಕಲಿಯಾಗಿ ಬಿದ್ದಿದೆ. ಕೆಲವೊಂದು ಕಡೆ 5 ವರ್ಷದ 10 ವರ್ಷದ ಮಕ್ಕಳು ಕೂಡ ಮತದಾನವನ್ನು ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. 70 ವರ್ಷದ ಒಬ್ಬಳು ಮಹಿಳೆ ಈ ಫಾರ್ಮ್ 6 ಮೂಲಕ ವೋಟ್ ಹಾಕಿದ್ದಾರೆ. ಅಂದ್ರೆ 70 ವರ್ಷದ ಮಹಿಳೆ ಮೊದಲ ಬಾರಿಗೆ ವೋಟ್ ಹಾಕ್ತಾ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 1,250,000 ನಕಲಿ ಮತದಾರರು ಇದ್ದಾರೆ. ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹುಡುಕುವಾಗ ಇಷ್ಟೊಂದು ನಕಲಿ ಮತದಾರರು ಸಿಕ್ಕಿದ್ದಾರೆ. ಒಂದು ವೇಳೆ ಅವರು ಎಲ್ಲಾ ಲೋಕಸಭಾ ಕ್ಷೇತ್ರದ ಡಾಟಾವನ್ನು ನೋಡಿದ್ರೆ ಅವರಿಗೆ ಎಷ್ಟೊಂದು ನಕಲಿ ಮತದಾನಗಳು ಸಿಗಬಹುದು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಮಗೆ ವೋಟರ್ ಲಿಸ್ಟ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ರೆ ಈ ರೀತಿಯಾದಂತಹ ಎಲ್ಲಾ ನಕಲಿ ವೋಟ್ಗಳನ್ನು ನಮಗೆ ಈಸಿಯಾಗಿ ಕಂಡು ಹುಡುಕಬಹುದು. ನೀವು ಪೇಪರ್ ಅಲ್ಲಿ ಕೊಟ್ರೆ ನಾವು ಅದನ್ನು ಒಂದೊಂದು ನೋಡ್ಬೇಕಾಗುತ್ತೆ. ನಾವಿದನ್ನು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ವೋಟರ್ ಲಿಸ್ಟ್ ಅನ್ನು 40 ಜನರ ತಂಡ 6 ತಿಂಗಳುಗಳ ಕಾಲ ಕೆಲಸ ಮಾಡಿ ಕಂಡು ಹುಡುಕಿದ್ದು 1,250,000 ನಕಲಿ ಮತದಾನ. ಈ ರೀತಿಯಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದ್ರೆ ನಮಗೆ ಇದೊಂದು ಬಹಳ ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ಬಹುದು. ಆದ್ರಿಂದ ನೀವು ನಮಗೆ ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿರುವ ಡಾಟಾಸ್ ಗಳನ್ನು ಕೊಡಿ, ನಾವು ಅದನ್ನು ಕಂಪ್ಯೂಟರ್ ನಲ್ಲಿ ಸ್ಕ್ಯಾನ್ ಮಾಡಿ ರಿಯಾಲಿಟಿ ಏನು ಎಂಬುದನ್ನು ಜನರ ಮುಂದೆ ಇಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಗೆ ರಿಕ್ವೆಸ್ಟ್ ಅನ್ನು ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ಚುನಾವಣಾ ಆಯೋಗದಲ್ಲಿ ಎಷ್ಟೊಂದು ಸಲ ಕೇಳಿದ್ರು ಕೂಡ ಅವರು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿರುವ ವೋಟರ್ ಲಿಸ್ಟ್ ಅನ್ನು ಕೊಡುವುದಿಲ್ಲ. ಈ ಚುನಾವಣಾ ಆಯೋಗ ಯಾಕೆ ಇದನ್ನು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಕೊಡುವುದಿಲ್ಲ, ಇದಕ್ಕೆ ಏನಾದ್ರೂ ಕಾನೂನು ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಚುನಾವಣಾ ಆಯೋಗ ಇದನ್ನು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಕೊಡ್ಲೇಬೇಕು. ಅದು ಮಾತ್ರವಲ್ಲ, ಅವರು ಕೊಟ್ಟಿದ್ದಾರೆ, ಆದ್ರೆ ಅವರು ಪೇಪರ್ ನಲ್ಲಿ ಕೊಟ್ಟಿದ್ದಾರೆ. ಪೇಪರ್ ನಲ್ಲಿ ಕೊಡಲು ಸಾಧ್ಯವಾದ್ರೆ ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಇವರು ಯಾಕೆ ಕೊಡುವುದಿಲ್ಲ? ಮೊದಲು ಈ ಘಟನೆಯ ಬಗ್ಗೆ ಮೀಡಿಯಾದವರ ಒಪಿನಿಯನ್ ಅನ್ನು ನೋಡುವುದಾದ್ರೆ ಅವರು ಯಾವುದೇ ರೀತಿಯಾದಂತಹ ಒಪಿನಿಯನ್ ಅನ್ನು ಕೊಟ್ಟಿಲ್ಲ. ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಇದರ ಬಗ್ಗೆ ಯಾವುದೇ ಒಂದು ಮೈನ್ ಸ್ಟ್ರೀಮ್ ಅಲ್ಲಿ ಡಿಸ್ಕಷನ್ ಆಗ್ಲೇ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತಲ್ಲ ಈಗ ಮೀಡಿಯಾ ಯಾರ್ದು ಅಂತ. ಇನ್ನು ಬಿಜೆಪಿ ಅವರು ಈ ಒಂದು ಆರೋಪದ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಇದು ಸುಳ್ಳು, ರಾಹುಲ್ ಗಾಂಧಿ ತಪ್ಪು, ಅವರಿಗೆ ಏನು ಗೊತ್ತಿಲ್ಲ ಎಂಬ ರೀತಿಯಲ್ಲಿ ಇದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ ಮಹದೇವಪುರ ಕ್ಷೇತ್ರದ ಅಂದ್ರೆ ಆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ MP PC ಮೋಹನ್ ಅವರು ಇದರಲ್ಲೂ ಕೂಡ ಹಿಂದೂ ಮುಸಲ್ಮಾನರನ್ನು ತಂದಿದ್ದಾರೆ. ಅದರ ಜೊತೆ ಬೆಂಗಳೂರಿನ ಜನರನ್ನು ರಾಹುಲ್ ಗಾಂಧಿ ಅವರು ಅಪಮಾನ ಮಾಡಿದ್ದಾರೆ ಎಂಬುದನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಹ್ಯಾಸ್ ಇನ್ಸಲ್ಟೆಡ್ ದ ಪೀಪಲ್ ಆಫ್ ಬೆಂಗಳೂರು ಸೆಂಟ್ರಲ್, ಎಸ್ಪೆಷಲಿ ಥೌಸಂಡ್ ಆಫ್ ಹಿಂದೂಸ್ ಹೂ ವೋಟೆಡ್ ಫಾರ್ ದಿ ಬಿಜೆಪಿ. ಇದನ್ನು ಓದಿದ ನಂತರ ಯಾರಿಗಾದ್ರೂ ಗೊತ್ತಾಗ್ಬೋದು ಈ ಟ್ವೀಟ್ ಬಿಜೆಪಿ ಅವರೇ ಮಾಡಿದ್ದು ಅಂತ. ಯಾಕೆಂದ್ರೆ ಇದರಲ್ಲೂ ಕೂಡ ಹಿಂದೂ ಮುಸ್ಲಿಮರನ್ನು ತಂದ್ರಲ್ವಾ. ಆದ್ರೆ ದೇಶದ ಅತಿ ದೊಡ್ಡ ಒಪೋಸಿಷನ್ ಪಾರ್ಟಿ ಈ ರೀತಿಯಾಗಿ ಅಲಿಗೇಷನ್ ಅನ್ನು ಹಾಕ್ತಾ ನೀವು ಮತ್ತು ಚುನಾವಣಾ ಆಯೋಗ ಸೇರಿ ನಮ್ಮ ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ ಎಂಬ ಒಂದು ಅಲಿಗೇಷನ್ ಅನ್ನು ಹಾಕಿದಾಗ ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಹಿಂದೂ ಮುಸ್ಲಿಂ. ಅರೆ PC ಮೋಹನ್ ಅವರೇ, ಹಿಂದೂ ಮುಸ್ಲಿಂ ಇದರಲ್ಲಿ ಹೇಗೆ ಬಂತು?
PC ಮೋಹನ್ ಅವರು ಇನ್ನೊಂದು ಕಡೆ ಹೇಳಿದ್ರು, ನೀವು ಇದನ್ನು ಯಾಕೆ ಹೀಗ ಬಂದು ಹೇಳ್ತಾ ಇದ್ದೀರಿ, ಇದನ್ನು ನೀವು ಚುನಾವಣೆ ಮುಗಿಯುವ 30ರಿಂದ 40 ದಿನ ಮೊದಲೇ ಹೇಳ್ಬೋದಿತ್ತಲ್ವಾ ಅಂತ ಹೇಳಿ. ಆದ್ರೆ ಈ ಪ್ರಶ್ನೆ ತುಂಬಾ ಮಜವಾಗಿದೆ. ಯಾಕೆಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ಡೇಟಾಗಳನ್ನು 40ರಿಂದ 50 ಜನರು ಕುಳಿತುಕೊಂಡು ರಿಸರ್ಚ್ ಮಾಡಿದಾಗ ಅದರ ಫಲಿತಾಂಶ ಬರಬೇಕು ಅಂದ್ರೆ 6ರಿಂದ 7 ತಿಂಗಳು ಬೇಕು. ಅಂದ್ರೆ ಒಂದು ಇಡೀ ಲೋಕಸಭಾ ಕ್ಷೇತ್ರದ ಆ ಒಂದು ಫಲಿತಾಂಶವನ್ನು ಹುಡುಕ್ಬೇಕಂದ್ರೆ ಎಷ್ಟು ದಿನ ಬೇಕು? ಇನ್ನು ಎಲೆಕ್ಷನ್ ಕಮಿಷನ್ ಈ ಒಂದು ಆರೋಪಕ್ಕೆ ಏನು ಹೇಳಿದ್ದಾರೆ ಅಂದ್ರೆ, ರಾಹುಲ್ ಗಾಂಧಿ ಅವರ ಈ ಎಲ್ಲ ಒಂದು ಕ್ಲೈಮ್ಸ್ಗಳು ಸತ್ಯ ಅಂತ ಹೇಳಿದ್ರೆ ಇದನ್ನು ಅಫಿಡೇವಿಟ್ ಮಾಡಿ ಕೊಡಿ. ಅದಕ್ಕೆ ಕಾಂಗ್ರೆಸ್ನವರು ನಾವು ಇದಕ್ಕೆ ಅಫಿಡೇವಿಟ್ ಮಾಡಿ ಕೊಡಲ್ಲ, ಯಾಕೆ ನಾವು ಅಫಿಡೇವಿಟ್ ಮಾಡಿ ಕೊಡಬೇಕು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ. ಈ ಅಫಿಡೇವಿಟ್ ಏನು ಅಂದ್ರೆ, ನೀವು ಏನು ಹೇಳುತ್ತಿದ್ದೀರಿ ಅದು ಸತ್ಯ ಅಂತ ಒಂದು ಲೆಟರ್ ನಲ್ಲಿ ಬರೆದು ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಒಂದು ವೇಳೆ ಇದರಲ್ಲಿ ಸಣ್ಣ ಸುಳ್ಳು ಇದೆ ಅಂತ ಹೇಳಿ ಆದ್ರೆ ಅವರಿಗೆ IPC ಸೆಕ್ಷನ್ 191, 192 ಪ್ರಕಾರ 6ರಿಂದ 7 ವರ್ಷ ಜೈಲು ಆಗುತ್ತೆ. ಈ ಒಂದು ಕಾನೂನು ಜಾರಿಗಿದೆ. ಯಾಕೆ ಈ ಒಂದು ಕಾನೂನು ಇದೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗದ ಮೇಲೆ ನಾಳೆ ಯಾರಾದ್ರೂ ಬಂದು ಸುಳ್ಳು ಆರೋಪ ಮಾಡಬಾರದು ಎಂಬ ಕಾರಣಕ್ಕಾಗಿ ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇದನ್ನೇ ಬಿಜೆಪಿ ಅವರು ಕೂಡ ಹೇಳ್ತಾ ಇದ್ದಾರೆ, ನೀವು ಹೇಳುವುದು ಸತ್ಯವಾದ್ರೆ ಅಫಿಡೇವಿಟ್ ಮಾಡಿ ಕೊಡಿ. ಮತ್ತೊಂದು ಕಡೆಯಲ್ಲಿ ನಾವು ಕೂಡ ಆಲೋಚನೆ ಮಾಡಿದಾಗ ಹೌದು, ಕಾಂಗ್ರೆಸ್ನವರಿಗೆ ಈ ಅಫಿಡೇವಿಟ್ ಮಾಡಿ ಕೊಡಬಹುದಲ್ಲ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತದೆ. ಆದ್ರೆ ಈ ಒಂದು ಇನ್ಸಿಡೆಂಟ್ ಅನ್ನು ನಾವು ಕ್ಲೋಸ್ ಆಗಿ ನೋಡುವುದಾದ್ರೆ ಯಾರು ಕೂಡ ಚುನಾವಣಾ ಆಯೋಗಕ್ಕೆ ಅಫಿಡೇವಿಟ್ ಮಾಡಿ ಕೊಡುವುದಿಲ್ಲ. ಯಾಕೆಂದ್ರೆ 2001ರಿಂದ 2025 ತನಕ ಈ ಚುನಾವಣಾ ಆಯೋಗಕ್ಕೆ ಯಾರು ಕೂಡ ಅಫಿಡೇವಿಟ್ ಮಾಡಿ ಕೊಟ್ಟಿಲ್ಲ. ಯಾಕೆಂದ್ರೆ ಚುನಾವಣಾ ಆಯೋಗ ಇದುವರೆಗೆ ಯಾರು ಕೂಡ ಕಳೆದ 25 ವರ್ಷದಲ್ಲಿ ನಮಗೆ ಅಫಿಡೇವಿಟ್ ಮಾಡಿ ಕೊಡಿ ಅಂತ ಹೇಳಿ ಯಾರತ್ರ ಕೂಡ ಹೇಳಿಲ್ಲ. ಅದು ಚುನಾವಣಾ ಆಯೋಗದ ಮೇಲೆ EVM ಮಿಷನ್ ಹ್ಯಾಕ್ ಆಗಿದೆ, ಈ ರೀತಿಯಾಗಿ ಅನೇಕ ಆರೋಪಗಳು ಮಾಡಿದಾಗಲೂ ಕೂಡ ಚುನಾವಣಾ ಆಯೋಗ ಅಫಿಡೇವಿಟ್ ಕೇಳಿಲ್ಲ. ಆದ್ರೆ ಇವಾಗ ಮಾತ್ರ ಯಾಕೆ ಕೇಳ್ತಾ ಇದೆ ಎಂಬುದು ಕಾಂಗ್ರೆಸ್ಸಿನ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ನವರು ಯಾಕೆ ಅಫಿಡೇವಿಟ್ ಕೊಡಲ್ಲ ಅಂದ್ರೆ, ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ. ಒಂದು ವೇಳೆ ಇದರಲ್ಲಿ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅವರಿಗೆ ಜೈಲಾಗುತ್ತೆ. ಯಾಕೆಂದ್ರೆ ಚುನಾವಣಾ ಆಯೋಗ ಕೂಡ ಬಿಜೆಪಿಯದ್ದೇ, ಸರ್ಕಾರವು ಕೂಡ ಬಿಜೆಪಿಯದ್ದೇ. ಅಫಿಡೇವಿಟ್ ಕೊಟ್ಟ ನಂತರ ಡೇಟಾಸ್ ಗಳನ್ನು ಮ್ಯಾನಿಪುಲೇಟ್ ಮಾಡಿದ್ರೆ ಅಥವಾ ಡಿಲೀಟ್ ಮಾಡಿದ್ರೆ ಇದರಿಂದ ನಾಳೆ ರಾಹುಲ್ ಗಾಂಧಿ ಅವರಿಗೆ ಜೈಲಲ್ಲಿ ಕೂಡ ಕೂರ್ಬೇಕಾದಂತಹ ಒಂದು ಪರಿಸ್ಥಿತಿ ಬರಬಹುದು. ನೀವು ಕ್ಲೈಮ್ ಮಾಡಿದರಲ್ಲಿ ಕೆಲವೊಂದು ವಿಚಾರಗಳು ಸರಿ ಇದೆ, ಬಾಕಿ ವಿಚಾರಗಳು ತಪ್ಪಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನು ಜೈಲಿಗೆ ಹಾಕುವಂತಹ ಒಂದು ಕಾನೂನು ಕೂಡ ಜಾರಿಯಲ್ಲಿದೆ. ಈ ರೀತಿಯಾಗಿ ಬಿಜೆಪಿಯವರು ಬೇರೆ ಬೇರೆ ಸಂದರ್ಭದಲ್ಲಿ ವಿರೋಧ ಪಕ್ಷವನ್ನು ನಾಶ ಮಾಡಲು, ಬೇರೆ ಪಕ್ಷದ ಲೀಡರ್ಸ್ಗಳನ್ನು ತಮ್ಮ ಪಕ್ಷಕ್ಕೆ ಕರೆದುಕೊಳ್ಳಲು ಅನೇಕ ರೀತಿಯಲ್ಲಿ ಜೈಲಿಗೆ ಹಾಕಿದ್ದಾರೆ ಪಕ್ಷದ ನಾಯಕರುಗಳನ್ನು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮಾಡಬಹುದು ಎಂಬ ಒಂದು ಸಂಶಯ ಕಾಂಗ್ರೆಸ್ನಲ್ಲಿ ಇರುವ ಕಾರಣ ಅವರು ಅಫಿಡೇವಿಟ್ ಮಾಡಿ ಕೊಡುವುದಿಲ್ಲ. ಆದ್ರೆ ನೀವು ಹೇಳ್ಬೋದು, ಚುನಾವಣಾ ಆಯೋಗ ಬಿಜೆಪಿ ಪರವಾಗಿ ಕೆಲಸ ಮಾಡುವುದಿಲ್ಲ, ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅದು ಎಲ್ಲರ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ, ಯಾಕೆ ಚುನಾವಣೆ ಆಯೋಗ ಈ ಒಂದು ಆರೋಪಕ್ಕೆ ಮಾತ್ರ ಅಫಿಡೇವಿಟ್ ಕೇಳ್ತಾ ಇದೆ? ಈ ಒಂದು ಸ್ಟೇಟ್ಮೆಂಟ್ಗಳು ಅಥವಾ ವೋಟರ್ ಲಿಸ್ಟ್ ನ ಡೀಟೇಲ್ಸ್ ಕೊಡ್ಲಿಕ್ಕೆ ಅಫಿಡೇವಿಟ್ ಏನು ಮ್ಯಾಂಡೇಟರಿ ಅಲ್ಲ. ಇದನ್ನು ಅಫಿಡೇವಿಟ್ ಕೊಟ್ರೆ ಮಾತ್ರ ನಾವು ಕೊಡುತ್ತೇವೆ ಎಂಬ ಒಂದು ಮ್ಯಾಂಡೇಟರಿ ಇಲ್ಲ. ಅದರ ಜೊತೆಗೆ ಈ ಆರೋಪ ಮಾಡಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಾರತದ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಬಂದು ಆರೋಪ ಮಾಡಿದಾಗ ಇದನ್ನು ತನಿಖೆ ಮಾಡುವಂತಹ ಕೆಲಸ ಚುನಾವಣಾ ಆಯೋಗದ್ದು ಆಗೇ ಆಗಿರ್ತದೆ. ಮತ್ತು ಇಷ್ಟೊಂದು ದೊಡ್ಡದಾದ ಆರೋಪಕ್ಕೆ ಜನರಿಗೆ ಕ್ಲಾರಿಫೈ ಕೊಡುವಂತದ್ದು ಚುನಾವಣಾ ಆಯೋಗದ್ದು ಕರ್ತವ್ಯವಾಗಿದೆ. ಯಾಕೆಂದ್ರೆ ಎಲೆಕ್ಷನ್ ದಿವಸ ದೂರದ ಊರಿನಿಂದ ಬಂದು ಕೆಲವರು ಮತದಾನ ಹಾಕ್ತಾರೆ, ತಮ್ಮ ಕೆಲಸಕ್ಕೆ ರಜೆ ಹಾಕಿ ಮತದಾನ ಮಾಡುವಂತಹ ಕೂಲಿ ಕಾರ್ಮಿಕರು ಇರ್ತಾರೆ, ಅವರ ಮತಕ್ಕೆ ಬೆಲೆ ಇಲ್ಲ ಅಂತ ಹೇಳಿ. ಆದ್ರೆ ಈ ಚುನಾವಣೆ ಯಾಕೆ ಬೇಕು? ನೀವು ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಕರೀರಿ, ಅವರಿಗೇನು ಗೊತ್ತಿಲ್ಲ, ಅನುಭವವಿಲ್ಲ ಅಂತ ಹೇಳಿ. ಆದ್ರೆ ಭಾರತದ ಅತಿ ದೊಡ್ಡ ಪಾರ್ಟಿಯ ಲೀಡರ್ ಬಂದು ಈ ರೀತಿಯಾಗಿ ಅಲಿಗೇಷನ್ ಅನ್ನು ಕೊಟ್ಟಾಗ ನೀವು ಅದನ್ನು ತನಿಖೆ ಮಾಡುವಂತದ್ದು ನಿಮ್ಮ ಕರ್ತವ್ಯ. ಯಾಕೆಂದ್ರೆ ನೀವು ಜನರಲ್ಲ, ನೀವು ಎಲೆಕ್ಷನ್ ಮಾಡುವಂತಹ ಒಂದು ಬಾಡಿ ಮಾತ್ರ. ಮತ್ತು ರಾಹುಲ್ ಗಾಂಧಿ ಅವರು ಇನ್ನೊಂದು ಕೂಡ ಕ್ಲೈಮ್ ಮಾಡ್ತಾರೆ, ನಾವು ಚುನಾವಣಾ ಆಯೋಗದ ಜೊತೆ CCTV ಫುಟೇಜ್ಗಳನ್ನು ಕೇಳಿದ್ದೀವಿ, ಅದನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿರಲಿಲ್ಲ. ಈ ಒಂದು ಸ್ಕ್ಯಾಮಿನ ಬಗ್ಗೆ ಆರೋಪ ಮಾಡಿದ ಮರುದಿನವೇ ಕೆಲವೊಂದು ರಾಜ್ಯದ ವೋಟರ್ ಲಿಸ್ಟ್ ಅನ್ನು ಕೂಡ ವೆಬ್ಸೈಟ್ ನಿಂದ ಈ ಒಂದು ಚುನಾವಣಾ ಆಯೋಗ ಹೈಡ್ ಮಾಡ್ತಾರೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವು ಜನರು ಬಂದು ನಮ್ಮ ವೋಟರ್ ಲಿಸ್ಟ್ ನಲ್ಲಿ ನಾವು ಸತ್ತಿದ್ದೇವೆ ಎಂಬ ಒಂದು ಮಾಹಿತಿ ಇದೆ, ಅದನ್ನು ಸರಿ ಮಾಡಬೇಕು ಎಂಬ ಒಂದು ಆರೋಪವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಹಾಜರಾದರು. ಈ ಆರೋಪ ಮಾತ್ರವಲ್ಲದೆ ಕಳೆದ 5-6 ವರ್ಷಗಳಿಂದ ಜನಸಾಮಾನ್ಯರಿಂದ ಅನೇಕ ವಿಚಾರಗಳು, ಆರೋಪಗಳು ಚುನಾವಣಾ ಆಯೋಗದ ಮೇಲೆ ಬಂದಿದೆ. ಅದರಲ್ಲಿ ಕೆಲವು ಜನರು ಬದುಕಿದ್ರು ಕೂಡ ಅವರಿಗೆ ವೋಟ್ ಹಾಕಲು ಸಾಧ್ಯವಾಗ್ತಾ ಇಲ್ಲ, ಅವರನ್ನು ವೋಟರ್ ಲಿಸ್ಟ್ ನಲ್ಲಿ ತೆಗೆದು ಹಾಕಿದ್ದಾರೆ. ಕೆಲವೊಂದು ಕಡೆ 20-50 ವರ್ಷಕ್ಕಿಂತ ಹಿಂದೆ ಸತ್ತ ವ್ಯಕ್ತಿಗಳು ಬಂದು ಇವತ್ತು ಕೂಡ ವೋಟ್ ಹಾಕ್ತಾ ಇದ್ದಾರೆ. ಮತ್ತು ಈ ರಾಹುಲ್ ಗಾಂಧಿ ಅವರು ಮಾಡಿದಂತಹ ನಕಲಿ ಮತದಾನದ ಬಗ್ಗೆ, ಈ ಆರೋಪದ ಬಗ್ಗೆ ನನಗೂ ಕೂಡ ನನ್ನ ಜೀವನದಲ್ಲಿ ಒಂದು ಎಕ್ಸಾಂಪಲ್ ನನಗೆ ಸಿಕ್ಕಿದೆ. ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಾಂಗ್ಲಾದೇಶದ ಒಬ್ಬ ಪ್ರಜೆ ಬರ್ತಿದ್ದ. ಆತ ಭಾರತದ ಮಹಾರಾಷ್ಟ್ರದಲ್ಲಿರುವಂತಹ ವೋಟರ್ ಐಡಿಯನ್ನು ತೋರಿಸಿಕೊಂಡು ನಾನು ಕೂಡ ಭಾರತಕ್ಕೆ ಬಂದಿದ್ದೀನಿ, ನಾನು ಅಲ್ಲಿ ವೋಟ್ ಹಾಕಿದ್ದೀನಿ ಅಂತ ಹೇಳಿ ನಮ್ಮ ಜೊತೆ ಹೇಳಿ ಹೆಮ್ಮೆ ಪಡ್ತಾ ಇದ್ದ.
ಇದು ಮಾತ್ರವಲ್ಲದೆ ಕಳೆದ ಲೋಕಸಭಾ ಚುನಾವಣೆಗೆ ಮೊದಲು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಆಯ್ಕೆ ಮಾಡಿದ್ರು. ಇದನ್ನೆಲ್ಲವನ್ನು ನೋಡಿದಾಗ ಚುನಾವಣಾ ಆಯೋಗ ಸರಿಯಾಗಿ ಚುನಾವಣೆಯನ್ನು ನಡೆಸ್ತಾ ಇಲ್ಲ. ಈ ಆರೋಪದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆರೋಪದಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈ ರಾಹುಲ್ ಗಾಂಧಿ ಅವರ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ.